ಯೋಗೇಶ್ ಗೌಡ ಕೊಲೆ ಕೇಸ್ ತೀರ್ಪು ಹಿನ್ನೆಲೆ ಬಸವರಾಜ್ ಮುತ್ತಗಿ ಈಗ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಪ್ರಕರಣದ ಮಾಫಿ ಸಾಕ್ಷಿ ಮುತ್ತಗಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿದ್ದಾರೆ. ಈಗ ನಗರದ ಕೆಸಿಡಿ ವೃತ್ತದ ಗಣೇಶ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಈಗ ದೇವರ ಮೊರೆ ಹೋಗ್ತಿದ್ದಾರೆ. ದೇವಸ್ಥಾನದಲ್ಲಿ ಎಲ್ಲಾ ಭದ್ರತೆಯಲ್ಲಿ ಇದೀಗ ಮುತ್ತಗಿ ಆಗಮಿಸಿದ್ದಾರೆ. ಸಿಆರ್ಪಿಎಫ್ ಭದ್ರತೆಯಲ್ಲಿ ಆಗಮಿಸಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪ್ರಕರಣದ ಮಾಫಿ ಸಾಕ್ಷಿ ಮುತ್ತಗಿ ಈಗ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿದ್ದಾರೆ. ನಗರದ ಕೆಸಿಡಿ ವೃತ್ತದ ಗಣೇಶ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸಿಆರ್ಪಿಎಫ್ ಭದ್ರತೆಯಲ್ಲಿ ಆಗಮಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈಗ ದೇವರ ಮೊರೆ ಹೋಗ್ತಿದ್ದಾರೆ ಬಸವರಾಜ್ ಮುತ್ತಗಿ. ಯೋಗೇಶ್ ಗೌಡ ಕೊಲೆ ಕೇಸ್ ಸಂಬಂಧಪಟ್ಟಂತೆ ಇವತ್ತು ಶಿಕ್ಷೆ ಪ್ರಕಟ ಆಗುತ್ತೆ. ನಿನ್ನೆ ಅಷ್ಟೇ ತೀರ್ಪು ಬಂದಿದ್ದು, ಇವತ್ತು ಶಿಕ್ಷೆ ಪ್ರಕಟ ಆಗುತ್ತೆ. ಟೋಟಲ್ 17 ಜನ ಅಪರಾಧಿಗಳು ಅಂತ ಹೇಳಿ ಕೋರ್ಟ್ ಈಗಾಗಲೇ ತೀರ್ಪನ್ನ ಕೊಟ್ಟಿದೆ. ಈ ಪ್ರಕರಣದ ಮಾಫಿ ಸಾಕ್ಷಿ ಮುತ್ತಗಿ ಈಗ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನಗರದ ಕೆಸಿಡಿ ವೃತ್ತದ ಗಣೇಶ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಿಆರ್ಪಿಎಫ್ ಭದ್ರತೆಯಲ್ಲಿ ಆಗಮಿಸಿ ಪೂಜೆಯನ್ನ ಸಲ್ಲಿಸ್ತಾ ಇರುವಂಥದ್ದು ಈ ದೃಶ್ಯಗಳಲ್ಲಿ ಗಮನಿಸಬಹುದು. ನಿನ್ನೆಯಷ್ಟೇ ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ತೀರ್ಪು ಬಂದಿತ್ತು. ಇದರ ಹಿನ್ನೆಲೆ ಈಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಈಗ ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಏನೆಲ್ಲ ಆಗ್ತಾ ಇದೆ ನಿನ್ನೆಯಿಂದ ಅಂತ ಹೇಳಿ ನೋಡ್ತಾ ಇದೀವಿ. ಈಗ ಬಸವರಾಜ್ ಮುತ್ತಗಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ಇನ್ನು ಬಸವರಾಜ್ ಮುತ್ತಗಿ ಅವ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಾಗ್ಬೋದು ಅಂತ? ರೋಷಿನ್, ಏನಂತಂದ್ರೆ ಬಸವರಾಜ ಮುತ್ತಗಿ ಕೂಡ ಈ ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಗೆ ಏನೋ ಸಾಕ್ಷಿ ಹೇಳಿರ್ತದ್ದು. ಈ ಸಲುವಾಗಿ ಅವ್ರು ಏನಂದ್ರೆ ನಿನ್ನೆ ಕೂಡ ಹೇಳಿರ್ತಕ್ಕಂಥದ್ದು, ನಾನು ಬಹಳ ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿದ್ದೇನೆ, ಹೀಗಾಗಿ ನಾನು ಪ್ರಾಪ ಬದನೆ ಕಾಯ್ತಾ ಇದೆ. ಹೀಗಾಗಿ ನಾನು ದೇವಸ್ಥಾನಕ್ಕೆ ಕೂಡ ಇವತ್ತು ನಾನು ಭೇಟಿ ನೀಡ್ತಕ್ಕಂಥ ಧಾರವಾಡ ಕೆಸಿಡಿ ಬರ್ತಕ್ಕಂಥ ದೇವಸ್ಥಾನ ನಾನು ಭೇಟಿಯನ್ನು ಕೊಡ್ತಕ್ಕಂಥದ್ದು. ದೇವ್ರು ನನಗೆ ಇನ್ನೂ ಸ್ವಲ್ಪ ಶಕ್ತಿ ಕೊಡಿ, ಈ ಹೋರಾಟಕ್ಕೆ ಶಕ್ತಿ ಕೊಡಿ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ರೋಷಿನಿ, ಪ್ರಶಾಂತ್, ಇನ್ನ ಇವ್ರ ಕೇಸಲ್ಲಿ ಅಂತಂದ್ರೆ ಬಸವರಾಜ್ ಮುತ್ತಗಿ ವಿಚಾರದಲ್ಲಿ ಏನಾಗ್ಬೋದು, ಕಾನೂನು ಪ್ರಕಾರ ಏನಾಗ್ಬೋದು? ರೋಷನ್, ಏನಂತಂದ್ರೆ ಈಗ ಆಲ್ರೆಡಿ ಈಗ ಕೂಡ ಅವರು ಮಾಫಿ ಸಾಕ್ಷಿಯನ್ನು ಹೇಳಿರೋದ್ರಿಂದ ಇವ್ರಿಗೆ ಒಂದು ಪೂರಾ ಈ ಕೇಸಿನ ಖುಲಾಸೆ ಆಗ್ಬೋದು, ಇಲ್ಲಾಂದ್ರೆ ಇವರ ಶಿಕ್ಷೆ ಪ್ರಮಾಣ ಕಡಿಮೆ ಆಗ್ಬೋದು ಅಂತ ನಮ್ಮ ಒಂದು ಇದರ ಪ್ರಕಾರ ನಮ್ಮ ತಿಳಿದಿರ್ತಕ್ಕಂಥದ್ದು. ಮತ್ತು ಅವ್ರಿಗೂ ನಿನ್ನೆ ಕೂಡ ಹೇಳಿರ್ತಕ್ಕಂಥದ್ದು ಏನಂತಂದ್ರೆ, ನಾನು ಮಾಫಿ ಸಾಕ್ಷಿ ಹೇಳಿದ್ರಿಂದ ನನಗೆ ಸಂಪೂರ್ಣವಾದ ಭರವಸೆ ಇದೆ, ಇನ್ಮೇಲೆ ನಾನು ಇಂಥವೆಲ್ಲ ಯುವಕರಿಗೆ ಮಾದರಿಯಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿರ್ತಕ್ಕಂಥದ್ದು. ರೋಷಿನಿ, ಇನ್ನ ಕಡಿಮೆ ಶಿಕ್ಷೆ ಪ್ರಕಟ ಆಗ್ಬೋದು ಅಂತಂದ್ರೆ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಎಷ್ಟು ಆಗ್ಬೋದು ಅದರಲ್ಲೂ ಬಸವರಾಜ್ ಮುತ್ತಗಿ ವಿಚಾರದಲ್ಲಿ? ರೋಷಿನಿ, ಇಲ್ಲಿವರೆಗೆ ಏನಂತಂದ್ರೆ ಇಲ್ಲಿವರೆಗೂ ಕೂಡ ಶಿಕ್ಷೆ ಯಾವ ರೀತಿ ಎಷ್ಟು ಪ್ರಕಟ ಆಗುತ್ತೆ, ಎಷ್ಟು ಶಿಕ್ಷೆ ಆಗ್ತದೆ ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ. ನಿನ್ನೆ ಬರೀ ಅವರು ಏನು ನ್ಯಾಯಮೂರ್ತಿ ಹೇಳಿರ್ತಕ್ಕಂಥ ಏನಂತಂದ್ರೆ 19 ಆರೋಪಿಗಳು ಕೂಡ ದೋಷಿ ಅಂತ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿವರೆಗೆ ಶಿಕ್ಷೆ ಎಷ್ಟು ಪ್ರಮಾಣ ಆಗುತ್ತೆ ಅಂತ ಇಲ್ಲಿವರೆಗೆ ಗೊತ್ತಾಗಿಲ್ಲ. ರೋಷಿನಿ, ಎಸ್, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಯೋಗೇಶ್ ಗೌಡ ಕೊಲೆ ಕೇಸ್ ತೀರ್ಪು ಹಿನ್ನೆಲೆ ಇದೀಗ ಬಸವರಾಜ್ ಮುತ್ತಗಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಯಾವಾಗ ವಿಚಾರಣೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಬಸವರಾಜ್ ಮುತ್ತಗಿ ಆರಂಭದಲ್ಲಿ A1 ಆರೋಪಿ ಅಂತ ಹೇಳಿ ಗೊತ್ತಾಗ್ತಾ ಇತ್ತು. ಅದಾದ ನಂತರ ಗೊತ್ತಾಗಿದ್ದು ಇವರು ಯೂಟರ್ನ್ ಹೊಡೆದ್ಬಿಟ್ರು ಅಂತಂದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಬಸವರಾಜ್ ಮುತ್ತಗಿ ಪೊಲೀಸರ ಮುಂದೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳು ಏನು ಅಂತಂದ್ರೆ, ಇಲ್ಲಿ ವಿನಯ್ ಕುಲಕರ್ಣಿ ಏನೆಲ್ಲ ಹೇಳಿದ್ರೋ ಅದೇ ರೀತಿಯಾಗಿ ನಾವು ಮಾಡ್ಕೊಂಡು ಹೋಗಿದ್ದೀವಿ ಅಷ್ಟೇ, ಅದ್ರ ಹೊರತಾಗಿ ಇದ್ರಲ್ಲಿ ನಮ್ಮ ಪತ್ರ ಜಾಸ್ತಿ ಇಲ್ಲ ಅಂತ ಹೇಳಿ ಅವರು ಕೂಡ ಜಾರ್ಕೊಂಡಿದ್ರು. ಇದಾದ ನಂತರ ಒಂದು ರೀತಿಯಾಗಿ ಎಲ್ಲೋ ಮಾಫಿ ಸಾಕ್ಷಿ ಹಿನ್ನೆಲೆ ಬಹುಶಃ ಶಿಕ್ಷೆ ಪ್ರಕಟ ಆಗುತ್ತೆ, ಇವ್ರಿಗೂ ಕೂಡ ಶಿಕ್ಷೆ ಆಗೇ ಆಗುತ್ತೆ. ಆದರೆ ಬಹುಶಃ ಎಲ್ಲೋ ಕಡಿಮೆ ಆಗೋದು ಅಂದರೆ ಕಂಪೇರ್ ಟು ಬೇರೆ ಆರೋಪಿಗಳನ್ನ, ಬೇರೆ ಅಪರಾಧಿಗಳನ್ನ ಕಂಪೇರ್ ಮಾಡಿದ್ರೆ ಬಸವರಾಜ್ ಮುತ್ತಗಿಗೆ ಸ್ವಲ್ಪ ಕಡಿಮೆ ವರ್ಷ ಇಲ್ಲಿ ಶಿಕ್ಷೆ ಪ್ರಕಟ ಆಗ್ಬೋದು ಅನ್ನುವಂಥದ್ದು ಒಂದು ಕಡೆ. ಹಾಗಾಗಿ ಮತ್ತೊಂದು ಕಡೆ ಇಲ್ಲಿ ತಾವು ಮಾಡಿರುವಂಥ ಪಾಪಗಳನ್ನು ತೊಳ್ಕೋಬೇಕು, ದೇವ್ರ ಹತ್ರ ಶಿಕ್ಷೆ ಕೇಳ್ಕೋಬೇಕು ಅಂತ ಹೇಳಿ, ಈ ರೀತಿಯಾಗಿ ಕ್ಷಮೆ ಕೇಳ್ಕೋಬೇಕು ಅಂತ ಹೇಳಿ ಈ ರೀತಿಯಾಗಿ ಬಸವರಾಜ್ ಮುತ್ತಗಿ ಈಗ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸಬಹುದು. ಟೆಂಪಲ್ ರನ್ ಮಾಡಿ ಇಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಗಣೇಶನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ.
ಹಿಂದೆ ಎಲ್ಲ ಕ್ಯಾಮ್ರಾ ಇಂಟು ಕ್ಯಾಮ್ರಾ ಇಂಟು ಇನ್ನೂ ಸ್ವಲ್ಪ ಟೆಂಪಲ್ ಮ್ಯೂಸಿಕ್ ಸರಿ ಸ್ವಲ್ಪ